ಮಾತಾಡಿ ಅಂತ ಹೇಳಿದರು. ನಾನು ಈ ಧರ್ಮಸಭೆಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆ ವಿಚಾರ ಬೇಡ, ರಾಜಕೀಯ ತರಬಾರದು ಅನ್ನೋಂಥ ವಿಚಾರದಲ್ಲಿ ಆ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿಲ್ಲ. ಆದರೂ ಹೇಳಿದರು, ಶ್ರೀಗಳು ಕೂಡ ಹೇಳಿದರು. ಅದರ ವಿಚಾರದಲ್ಲಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಮತ್ತು ಸಂಸದರಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರಿ ಅವರು ಮತ್ತು ಅನೇಕ ಸಂಘಟಕರು ಸೇರಿ ದಿಲ್ಲಿ ಪ್ರವಾಸವನ್ನು ನಾವು ಮಾಡಿದ್ದೀವಿ. ನಾವು ಆ ಸಂದರ್ಭದಲ್ಲಿ ಹಿಂದೆ ಸಿರ್ಸಿಯಲ್ಲಿ ಸ್ವರ್ಣಳ್ಳಿ ಶ್ರೀಗಳ ಸಮ್ಮುಖದಲ್ಲಿ ಅವರ ಮುಖಂಡತ್ವದಲ್ಲಿ ಒಂದು ದೊಡ್ಡ ಸಭೆ ಸೇರಿ ಅವರು ಅದಕ್ಕೂ ಮೊದಲು ಭಾಳಷ್ಟು ಕಡೆ ಸಭೆಯನ್ನು ಮಾಡಿದರು. ಬೆಳ್ತಿ ಮತ್ತು ಅಘನಾಶಿನಿಯ ವಿರೋಧವಾಗಿ ಹೋರಾಟದ ಸಭೆಗಳನ್ನು ಮಾಡಿದರು. ಸ್ವಾಮಿಗಳ ಸಂದೇಶ ಮತ್ತು ನಮ್ಮ ಗುರುಗಳ ಸಂದೇಶ ಮತ್ತು ಅನೇಕ ಹಿರಿಯರ ಸಂದೇಶದೊಂದಿಗೆ ನಾವು ನಮ್ಮೆಲ್ಲ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲರೂ ಸೇರಿ ದಿಲ್ಲಿಗೆ ಹೋಗಿ ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಎಲ್ಲರ ಮಾತನಾಡಿದಾಗ ನಮ್ಮ ಮನವಿಯನ್ನು ಕೂಡ ನಾವು ಅಲ್ಲಿ ಅರ್ಪಿಸಿದ್ವಿ. ನಾವು ಆ ಸಂದರ್ಭದಲ್ಲಿ ಅಲ್ಲಿಯ ನಮಗೆ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ಅಘನಾಶಿನಿ ಮತ್ತು ಬೆಳ್ತಿ ಇವುಗಳನ್ನು ಹೊಳೆತಿರುವಂಥದ್ದು ಏನಿದೆಯಲ್ಲ ಅದು ಮಾಡೋದಕ್ಕೆ ಸಾಧ್ಯ ಆಗಲಾರದು. ಅದಕ್ಕೆ ನಾವು ಅವಕಾಶವನ್ನು ಕೊಡಲ್ಲ ಅಂತ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿಂದ ಪ್ರಸ್ತಾಪನೆ ಹೋಗಿಲ್ಲ. ಅಲ್ಲಿ ಪ್ರಸ್ತಾಪ ಹೋಗಿ ನಾವು ತಿರಸ್ಕಾರ ಮಾಡುವಂಥದ್ದು ಎಲ್ಲಿಗೆ ಬಂತು ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನಾಯಿತು ಸ್ವಾಮಿ, ಇಲ್ಲಿ ಹಿಂದಿನ BJP ಸರ್ಕಾರ ಇದ್ದಂಥ ಸಂದರ್ಭ ಮಾನ್ಯ ಯಡಿಯೂರಪ್ಪನವರು ಕೂಡ ನಾವು ಮಾಡ್ತೀವಿ ಅಂತ ಬಜೆಟಲ್ಲಿ ಕೂಡ ಇಟ್ಟಿದ್ದಾರಲ್ಲಿ, ಬೊಮ್ಮಾಯಿಯವರು ಕೂಡ ಇಟ್ಟಿದ್ದಾರಲ್ಲಿ ಈ ಪ್ರಾಜೆಕ್ಟನ್ನು ನಾವು ಮಾಡ್ತೀವಿ ಅಂತ ಹೇಳಿ. ಆ ಪ್ರಾಜೆಕ್ಟನ್ನು ಮಾಡುವಾಗ ಯಾವ ರೀತಿ ಅಧ್ಯಯನ ಮಾಡಿದರೂ, ಯಾವ ರೀತಿ ಸರ್ವೆ ಮಾಡಿದಾರೋ ಅದು ಗೊತ್ತಿಲ್ಲ. ಇಲ್ಲಿ ಇವಾಗ ನೋಡಿ, ಬೆಳಗ್ಗೆ ನಾನು ಬೆಳ್ತಿ ಏನು ವರದಾಗ ಸೇರಿಸು ಅಂತ ಹೇಳ್ತಾರಲ್ಲ, ಬೆಳಗ್ಗೆ ನಾನು ಅಲ್ಲಿಗೆ ಪೂಜೆನ ಹೋದಿ ನಾವು ಅಲ್ಲಿ. ಇವಾಗಲೇ ನೀರಿಲ್ಲ ಅಲ್ಲಿಗ, ಇನ್ನೊಂದು ತಿಂಗಳು ಹೋದ್ರೆ ಅಲ್ಲಿ ಕುಡಿಯೋಕ್ಕೂ ನೀರು ಸಿಗಲ್ಲ ಅಲ್ಲಿ. ಅಂಥದಕ್ಕೆ ಯಾವ ರೀತಿಯ ಅದು DPR ಮಾಡಿದಾರೋ ಗೊತ್ತಿಲ್ಲ. ಅದನ್ನು ಪರಿಶೀಲನೆ ಮಾಡಿ ಅನ್ನೋಂಥದ್ದನ್ನು ಮೊದಲು ಹಿಂದೂ ಕೂಡ ನಾನು ಹೇಳ್ತೀನಿ ನಾನು. ಆದರೆ ಇವತ್ತು ನಮ್ಮ ಅಘನಾಶಿನಿ ಯಾವುದೇ ಕಲ್ಮಶ ಇಲ್ಲದಿರ್ತಕ್ಕಂಥ ನದಿ ಇದು. ಯಾವುದೇ ಬೇರೆ ರೀತಿಯ ನೀರು ಸೇರಿ ಅಪವಿತ್ರ ಆಗಿರ್ತಕ್ಕಂಥ ಭಾಳ ಪವಿತ್ರವಾಗಿರ್ತಕ್ಕಂಥ ಅಘನಾಶಿನಿ ನದಿ ಇವತ್ತು. ಅಂಥ ನದಿಯಲ್ಲೂ ಕೂಡ ಇವತ್ತು ನಮ್ಮ ಕಾಂಚೂರ ಹತ್ರ ಅದಕ್ಕೆ ನಮ್ಮ ಸಿರ್ಸಿ ಕುಡಿಯೋ ನೀರಿಗೆ ನಾವು ತಗೊಂಡು ಹೋಗ್ತೀವಿ. ನಾವು ಅಂಥ ಕುಡಿಯೋ ನೀರಿಗೆ ಈಗ ಒಂದು 2 ವರ್ಷ ಆಯಿತು, ಮಳೆ ಆಯಿತು, ಸ್ವಲ್ಪ ನೀರು ಸಿಗ್ತಾ ಇದೆ. ಈಗ ಅದಕ್ಕೂ ಕೂಡ ಕುಡಿಯೋ ನೀರು ಕೂಡ ನಮಗೆ ಬೇಸಿಗೆಯಲ್ಲಿ ಸಿಗ್ತಾ ಇಲ್ಲ. ಈಗ ಈ ರೀತಿ ಇರತಕ್ಕಂಥ ಸಂದರ್ಭದಲ್ಲಿ ಅಘನಾಶಿನಿಯನ್ನು ಯಾವ ಕಾರಣದಿಂದ, ಯಾವ ವಿಚಾರದಲ್ಲಿ, ಯಾವ ರೀತಿಯಲ್ಲಿ ನೀವು DPR ಮಾಡಿದ್ರಿ, ಸರ್ವೆಯನ್ನು ಮಾಡಿದ್ರಿ, ಆ ನೀರನ್ನು ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಸೂಕ್ತ ಆಗಲಾರ್ದು ಅನ್ನೋಂಥ ವಿಚಾರವನ್ನು ನಾವು ಅಲ್ಲಿಯ ಮಂತ್ರಿಗಳ ಹತ್ರ ಕೂಡ ನಾವು ಹೇಳಿದ್ದೀವಿ. ನಾವು ಹೀಗೆ ಅನೇಕ ರೀತಿಯ ವಿಚಾರವನ್ನು ಭಾಳಷ್ಟು ಜನ ಹತ್ರ ನಾವು ಮಾತಾಡೋಣ. ಇವು ಎರಡೂ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಾವ ಶಕ್ತಿಗಳು ಏನು ಹಿಂದಿದಾವೋ ಅದರ ವಿರುದ್ಧವಾಗಿ ಈ ಕ್ಷೇತ್ರದ ಜನ, ನಿಮ್ಮ ಜೊತೆ ಶ್ರೀಗಳು ನಾವೆಲ್ಲರೂ ಸೇರಿ ಅದನ್ನು ವಿರೋಧವನ್ನು ಮಾಡುವಂಥದ್ದು. ಯಾವುದೇ ಕಾರಣಕ್ಕೆ ಎರಡು ಯೋಜನೆಗಳು ಈ ಕ್ಷೇತ್ರಕ್ಕೆ ಬಂದಿರುವಂಥ ಅದು ಆಗಲಾರ. ಅವ್ರದ್ದು DPR ಇದೆ. ಒಂದು ಕಡೆ ಹೇಳ್ತಾರಂತ ಅವರು, ಇಲ್ಲ ನಾವು ಪೂರ್ತಿ ನೀರು ಒಯ್ಯೋಕ್ಕಾಗಲ್ಲ, ಮಳೆಗಾಲದಲ್ಲಿ ಬೀಳ್ತಕ್ಕಂಥ ನೀರು ಬರೀ 27 ದಿವಸದಲ್ಲಿ ಬಿದ್ದಂಥ ನೀರನ್ನು ಮಾತ್ರ ನಾವು ತಗೊಂಡು ಹೋಗ್ತೀವಿ ಅನ್ನೋಂಥ ವಿಚಾರಗಳು ಅವರಲ್ಲಿ ಇದೆ. ಈಗ ಆ 27 ದಿವಸದ ನೀರನ್ನು ತಗೊಂಡು ಹೋಗೋದಕ್ಕೆ ಸಾವಿರಾರು ಕೋಟಿ ಹಣ ಇವತ್ತನ್ನು ಖರ್ಚು ಮಾಡಿ ತಗೊಂಡು ಹೋಗ್ತೀರಂತಾರಲ್ಲ, ಯಾವ ಉದ್ದೇಶಕ್ಕೆ ಈ ಹಣವನ್ನು ಖರ್ಚು ಮಾಡ್ತಿದ್ದೀರಿ, ಯಾವ ಸ್ವಾರ್ಥಕ್ಕಾಗಿ ಖರ್ಚು ಮಾಡ್ತಿದ್ದೀರಿ, ಆ ವಿಚಾರಗಳು ಬೇಕಲ್ಲ. ಅದಕ್ಕೆ ನಾನು ಒಂದು ಮಾತನ್ನು ಹೇಳಿದ್ದೀನಿ. ನಾನು ಒಂದು ಸರ್ತಿ ಪ್ರೆಸ್ ಮೀಟನ್ನು ಮಾಡಿದಾಗ ಭಾಳ ಖಾರವಾಗಿ ನಾನು ಹೇಳಿದ್ದೀನಿ. ನಾನು ಆ ಯೋಜನೆ ಬಗ್ಗೆ ತಾವೆಲ್ಲರೂ ಬಂದರೆ ಹುಷಾರಂತ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ನಾನು ಅಂದಿನ ಮಾತು ಹೇಳಿದ್ದೀನಿ, ಇಂದು ಕೂಡ ಅದನ್ನ ಉಚ್ಚಾರವನ್ನು ಮತ್ತು ಕೂಡ ನಾನು ಮಾಡ್ತೀನಿ. ನಾನು ಆದರೆ ಇಲ್ಲಿ ಜನಗಳ ಸ್ಥಿತಿಯನ್ನು ಅರ್ಥಕೋಬೇಕಾಗುತ್ತೆ ಸ್ವಾಮೀಜಿಯವರೇ. ನಮ್ಮ ಜಿಲ್ಲೆ ಸಾಕಷ್ಟು ತ್ಯಾಗವನ್ನು ಮಾಡಿದೆ. ಇವತ್ತು ಸಣ್ಣ ಜಿಲ್ಲೆ ಇರ್ತಕ್ಕಂಥ 25 ಲಕ್ಷ ಜನ ವಾಸ ಮಾಡ್ತಕ್ಕಂಥ ಜಿಲ್ಲೆ ಇದು. ಇಂಥ ಜಿಲ್ಲೆಯಲ್ಲಿ ಸೀಬರ್ಡ್ಗೆ ಸಾವಿರಾರು ಎಕರೆ ಜಮೀನು ಕೊಟ್ಟಿದ್ದಾರೆ. ಈಗ ಕೈಗಾ ಪ್ರಾಜೆಕ್ಟ್ಗೆ ಸಾವಿರಾರು ಎಕರೆ ಜಮೀನು ಕೊಟ್ಟಿದ್ದಾರೆ. ಈಗ ಅನೇಕ ವಿದ್ಯುತ್ ಸ್ಥಾವರಕ್ಕೆ ಭಾಳಷ್ಟು ಡ್ಯಾಮಿಗೆ ಇವತ್ತು ಸಾವಿರಾರು ಎಕರೆ ಜಮೀನು ಹೋಗಿದೆ. ಇವತ್ತು ಟೈಗರ್ ಪಾರ್ಕಿಗೆ ಸಾವಿರಾರು ಎಕರೆ ಜಮೀನು ಹೋಗಿದೆ. ಈಗ
ಎಲ್ಲ ಜಮೀನೆಲ್ಲ ಕೊಟ್ಟು ದಾನ ಮಾಡಿ ತ್ಯಾಗ ಮಾಡಿರ್ತಕ್ಕಂಥ ಜಿಲ್ಲೆಗೆ ಇಲ್ಲಿ ಯಾರು ಕೇಳೋರು ಇಲ್ಲ ಅಂತ ಹೇಳಿ ಇಲ್ಲ ಸಲ್ಲದೆಲ್ಲ ಪ್ರಾಜೆಕ್ಟ್ ನಾವು ತಂದು ಇಲ್ಲಿ ಹಾಕ್ತಿರಲ್ಲ, ಇಲ್ಲಿ ನೀರನ್ನು ಮತ್ತೆ ನಾವು ಒಯ್ತೀವಿ ಅಂತ ಹೇಳ್ತಿರಲ್ಲ. ಇಲ್ಲಿ ರೈತರ ಗತಿ ಏನು, ಜನಸಾಮಾನ್ಯರ ಗತಿ ಏನು, ಅದರ ಜೊತೆಯಲ್ಲಿ ಅವ್ರ ಜೀವನನ ಬದುಕನ್ನು ಕಂಡುಕೊಂಡಿರ್ತಕ್ಕಂಥ ಸಮಾಜಕ್ಕೆ ಯಾವ ಉತ್ತರ ಕೊಡ್ತಾ ಇದ್ರಿ ನೀವು, ಯಾವ ಸಂದೇಶವನ್ನು ಕೊಡ್ತಿದ್ರಿ ನೀವು? ಆಯ್ತು ಬನ್ನಿ, ಇಂಥ ಒಂದು ಲಕ್ಷಾಂತರ ಜನ ಇವತ್ತಿನ ಅತಿಕ್ರಮಣದಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರಲ್ಲ, ಅಂಥ ಜನಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಮಾಡಿ ಆ ಜನಗಳಿಗೆ ಶಕ್ತಿಯನ್ನು ಕೊಡಿ, ರಿಕಾರ್ಡನ್ನು ಕೊಡಿ, ಆ ಭೂಮಿಯನ್ನು ಕೊಡಿ, ನಂತರದಲ್ಲಿ ಯೋಚನೆಯನ್ನು ಮಾಡೋಣ. ಅದನ್ನು ಬಿಟ್ಟು ನಿಮ್ಗೆ ಬೇಕಾದಂಗೆ ಬಂದು ನಾವು ಭೂಮಿಯಿಂದ ನೀರನ್ನು ತಗೊಂಡು ಹೋಗ್ತೀವಿ, ಅದನ್ನು ತಗೊಂಡು ಹೋಗ್ತೀವಿ, ಇದನ್ನು ತಗೊಂಡು ಹೋಗ್ತೀವಿ ಅಂತಂದರೆ ಇಲ್ಲಿ ಜನ ಎಷ್ಟು ತಾಳ್ಮೆ ಸಹನೆಯಿಂದ ಇಲ್ಲಿ ಈ ಕ್ಷೇತ್ರದ ಈ ಜಿಲ್ಲೆಯ ಜನ ಇದ್ದಾರೋ ಇನ್ನು ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ತಾಳ್ಮೆಯನ್ನು ಮೀರ್ಬೇಕಾಗತ್ತೆ. ಒಂದು ಹಂತದಲ್ಲಿ ಇವತ್ತು ನಮ್ಮ ಅನೇಕ ಶ್ರೀಗಳ ಮತ್ತು ಅನೇಕ ಸ್ನೇಹಿತರ ಅನೇಕ ಸಂಘಟನೆಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದೀವಿ ನಾವು. ಆ ಸಂದೇಶವನ್ನು ಕೇಂದ್ರ ಮಂತ್ರಿಗಳಿಗೂ ಮುಟ್ಟಿಸಿದ್ದೀವಿ ನಾವು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದೀವಿ ನಾವು. ಆದರೆ ನಿನ್ನೆ ಒಂದು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹಾವೇರಿ ಅದು ಖುಷಿ ಆಗಲ್ಲ, ಅದು ಕರೆನೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗ್ತಕ್ಕಂಥ ಎಲ್ಲರೂ DPR ಹೋಗಿದ್ದಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೆ ಮಾನ್ಯತೆ ಸಿಗೋದಕ್ಕೆ ನಾವು ಬಿಡಲ್ಲ ಅನ್ನೋಂಥ ಮಾತನ್ನು ಕೂಡ ಇನ್ನು ಶ್ರೀಗಳ ಸಮ್ಮುಖದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾನು. ಹಾಗಾಗಿ ಅನೇಕ ಜನ ಕೇಳ್ತೀರಿ ನೀವು, ಇಲ್ಲ ಅನೇಕ ಜನ ಮನೆ ಕಟ್ತಾ ಇದೀವಿ, ಮನೆ ಕಟ್ಟಬೇಕೋ ಬೇಡ, ಅನೇಕ ಜನ ಇಲ್ಲ ನಾವು ಮನೆ ಕಟ್ಟೋದು ಬಿಟ್ಬಿಟ್ಟಿದೀವಿ. ಯಾಕೆ ನಿಮ್ಗೆ ತಲೆಯಲ್ಲಿ ಬಂತೇನೋ ಗೊತ್ತಿಲ್ಲ, ಎಲ್ಲೋ ಆಗುವಂಥದಕ್ಕೆ ಯಾಕೆ ನೀವು ಇಲ್ಲಿ ಈ ಭಾಗದೆಲ್ಲ ಮಾಡ್ತೀರಿ? ಯಾರು ಇದಕ್ಕೆ ಸುಮ್ಮನೆ ಇಲ್ಲ ಸಲ್ಲದ ಮಾತನ್ನ ತಾವು ಕೇಳಿ ತಮ್ಮ ನೆಮ್ಮದಿಯನ್ನು ನೀವು ಹಾಳು ಮಾಡ್ಕೊಂತೀರಿ ನೀವು. ಅದಕ್ಕೆ ಯಾರು ದಯವಿಟ್ಟು ಅಂಥದಕ್ಕೆ ಕೈ ಕೊಡಬೇಡಿ, ಅಂಥ ವಿಚಾರವನ್ನು ಕೈ ಬಿಡಿ. ನಾವೆಲ್ಲ ಇದ್ದೀವಿ ಇಲ್ಲಿ, ನಮ್ಮ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಇನ್ನು ಅನೇಕ ಸಂಘಟನೆಗಳ ಮುಖಾಂತರ ನಾವು ಆ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೆ 2 ಯೋಜನೆ ಬರೋಕ್ಕೆ ನಾವು ಕೊಡಲ್ಲ. ಇಷ್ಟೇ ನಾನು ಹೇಳುವಂಥದ್ದು. ಇದ್ರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಬೇಡಿ ನೀವು. ಥ್ಯಾಂಕ್ ಯು.